ಪ್ರಸ್ತುತ ವಿಡಿಯೋದಲ್ಲಿ ನಾವು ಸಂಕಲನಾತ್ಮಕ ಪರೀಕ್ಷಾ 2024-25 ಅಂದರೆ ಈ ಮೊದಲನೇ SA 1 2024-25ರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ತುಂಬ ಮುಖ್ಯವಾದಂತಹ ಪ್ರಶ್ನೆ ಪತ್ರಿಕೆ ಇದು. ಇದರ ನಂತರ ಇದರ ಕೊನೆಯಲ್ಲಿ ತೋರಿಸ್ತಕ್ಕಂತಹ ಇನ್ನೊಂದು ಮಾಡೆಲ್ ಪೇಪರ್ ಕೂಡ ಇರುತ್ತೆ, ಅದರ ಲಿಂಕು ಅದನ್ನು ಕೂಡ ತಪ್ಪದೆ ನೋಡಿ. ಇವೆರಡು ಪ್ರಶ್ನೆ ಪತ್ರಿಕೆಗಳನ್ನು ನೀವು ಚೆನ್ನಾಗಿ ಗಮನಿಸಿದ್ದೇ ಆದರೆ ನಾಳಿನ ಒಂದು ಪತ್ರಿಕೆಯನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಮೊದಲಿಗೆ ಇವು ಮಲ್ಟಿಪಲ್ ಚಾಯ್ಸ್ MCQಗಳೇನಿದಾವೋ ಇದರಲ್ಲಿರ್ತಕ್ಕಂಥ 4 ಆನ್ಸರ್ಗಳಲ್ಲಿ ಒಂದು ಆನ್ಸರ್ನ ನಾವು ಹುಡುಕಿ ಬರೀತಕ್ಕಂತಹ ಕೆಲಸವನ್ನು ಮಾಡೋಣ. लेखक शब्द का स्त्रीलिंग रूप है लेखिका. दरवाजा शब्द का बहुवचन रूप है दरवाजे. मित्र शब्द का विलोम शब्द है मित्र का विलोम शब्द दुश्मन ಅಥವಾ ಶತ್ರು ಅಂತ ಇದ್ರೆ ಅದನ್ನು ಕೂಡ ನೀವು ಬರೀರಿ. भीतर शब्द का समानार्थक शब्द है भीतर ಅಂದ್ರೆ अंदर. पढ़ना शब्द का प्रथम प्रेरणार्थक क्रिया रूप है पढ़ाना. ಇದು ಪढ़वाना ಅಂತಕ್ಕಂಥದ್ದು ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾರೂಪ. ಇದು ರೈಟ್ ಆನ್ಸರ್. भाग्य फूटना इस मुहावरे का अर्थ है बुरा होना. पेड़ से पत्ता गिरा ಅಂತಕ್ಕಂಥದ್ದು ಸರಿಯಾದಂತಹ ಕಾರಕ ಚಿಹ್ನೆ. हिमालय शब्द इस संधि का उदाहरण है दीर्घ संधि. ಸವರ್ಣ ದೀರ್ಘ ಹಿಮ್ ಪ್ಲಸ್ ಆಲಯ ಹಿಮಾಲಯ. ಇದು ಅನುರೂಪತೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ರಾಜ ರಾಣಿ ಆದರೆ ಬಾದ್ಶಾ ಬೇಗಂ ಅಂತ ನಾವು ಬರೀಬೇಕು. ಬೇಗಂ. ಬೆಂಗಳೂರು ಕರ್ನಾಟಕ ಬೆಂಗಳೂರು ಅಂತ ಹೇಳಿದ್ರೆ ಮೇಘಾಲಯದ ರಾಜಧಾನಿ ಶಿಲ್ಲಾಂಗ್. ಹಾಗೇನೆ ಭೀಮು ಮಾನವ್ ಬಕಾಸುರ್ ದಾನವ್. ದಾನವ್. ಕರೋ ಮದದ್ ಘಾಯಲ್ ಕಿ ಪಾಲನ್ ಕರೋ ನಿಯಮೋಂ ಕಿ ಅಥವಾ ನಿಯಮ್ ಕಿ ಅಂತ ಬರೀಬಹುದು ನಾವು. ನಿಯಮ್ ಕಿ. ಕ್ವಶನ್ ಏನಪ್ಪಾ ಅಂದ್ರೆ ಒಂದೊಂದು ಅಂಕದ ಪ್ರಶ್ನೆಗಳು ಸಂಪೂರ್ಣ ವಾಕ್ಯದಲ್ಲಿ ನಾವು ಉತ್ತರವನ್ನು ಬರೀಬೇಕು. ಥಾಲಿ ಮೇ ಕ್ಯಾ ಜಲ್ ರಹಾ ಹೈ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾವು ಕ್ಯಾ ಅಂತಕ್ಕಂಥ ಪ್ಲೇಸಲ್ಲಿ ನಾವೇನು ಬರೀಬೇಕು, ದಿಯಾ ಅಂತ ಬರೆಯೋದಾಯಿತು. ವಿವೇಕಾನಂದಕ್ಕೆ ಗುರು ಕೌನ್ ಥೆ. ವಿವೇಕಾನಂದಕ್ಕೆ ಗುರು ರಾಮಕೃಷ್ಣ ಪರಮಹಂಸ ಜಿ ಥೆ. कवि किस देवी की वंदना कर रहे हैं ಅಂದ್ರೆ ಭಾರತ್ ಮಾತಾ की वंदना कर रहे हैं. क्या अनमोल है समय अनमोल है. ಇಲ್ಲಿ ಕ್ಯಾ ಅನ್ನೋ ಜಾಗದಲ್ಲಿ ಸಮಯ ಅನ್ಮೋಲ್ है ಅಂತ ನಾವು ಬರೀಬಹುದು. ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಕೇಳಿದರೆ ಬೇಗ ನಾನು ಇದನ್ನು ಕವರ್ ಮಾಡ್ತಾ ಇದ್ದೀನಿ. ವಿವೇಕಾನಂದ ने ಭಾರತವಾಸಿयों से क्या ಉಪದೇಶ दिया. ಏನು ಉಪದೇಶವನ್ನು ಕೊಟ್ಟರು, ಆ ಒಂದು ಎಲ್ಲರನ್ನ ಸಹೋದರರು ಅಂತ ತಿಳ್ಕೊಳ್ರಿ, ಮೇಲು ಕೀಳು ಅಂತಕ್ಕಂಥದ್ದು ಇಟ್ಕೋಬೇಡ್ರಿ ಅಂತ ಏನು ಪ್ರಶ್ನೆ ಏನು ಅವರು ಉಪದೇಶವನ್ನು ಕೊಟ್ಟರು ಅದನ್ನು ನಾವಿಲ್ಲಿ ಬರೀಬೇಕು. ದುರ್ಘಟನಾ ಸೆ ಬಸ್ನೆಗೆ ಕೊಯ್ 2 ಉಪಾಯ ಲಿಖಿ ಅಂತ. ದುರ್ಘಟನೆ ಸಂದರ್ಭದಲ್ಲಿ ಆ ಒಂದು ಇದರಲ್ಲಿ ಅದೊಂದಿಂದ ಉಳಿಯೋದಕ್ಕೋಸ್ಕರ ನಾವು ಏನನ್ನ ಪಾಲನೆ ಮಾಡಬೇಕು ಅಂದ್ರೆ ರಸ್ತೆಯ ನಿಯಮಗಳನ್ನ ಪಾಲನೆ ಮಾಡ್ತಕ್ಕಂಥದ್ದು. ಮೌಸಿ ಬಚ್ಚೋಂಕೋ ಕೌನ್ ಕೌನ್ ಸಿ ಕಹಾನಿಯ ಸುನಾತಿ ಥಿ. ಮೌಸಿ ಮಕ್ಕಳಿಗೆ ಅದೇ ಗೋಡ ಗೋಡಿ ಕಿ ಕಹಾನಿ, ತೋತ ತೋತಿ ಕಿ ಕಹಾನಿ ಅಂತ ಅವೆಲ್ಲ ಇದೆಯಲ್ಲ, ಕಾಟ್ಕಿ ಗೋಡಿ ಕಿ ಕಹಾನಿ, ಅದನ್ನು ನಾವಿಲ್ಲಿ ಬರೀಬೇಕು. ಮಾಹಿತಿ ಬಜಾರ್, ಇದು ಮಾಹಿತಿ ಅಂತ ಇದೆ, ಮಾಹಿತಿ ಅದು. ಮಾಹಿತಿ ಬಜಾರ್ಗೆ ಬಾರೆ ಮೇ 3 ವಾಕ್ಯ ಲಿಖಿಯೇ. ಅಂದರೆ ಹೆಣ್ಮಕ್ಳೇ ಒಂದು ಸಂತೆ ಏನಿತ್ತು ಆ ಮಣಿಪುರದಲ್ಲಿ, ಅದರ ಬಗ್ಗೆ ನಾವಿಲ್ಲಿ ಬರೀಬೇಕು. ಪರಿಸರ ಕಿ ರಕ್ಷಾ ಕೆ ಲಿಯೇ ಹಮೇ ಕ್ಯಾ ಕ್ಯಾ ಕರ್ನಾ ಚಾಹಿಯೇ. ಪರಿಸರವನ್ನು ರಕ್ಷಣೆ ಮಾಡೋದಕ್ಕೆ ನಾವು ಕೈಗೊಳ್ಳಬೇಕಾದಂತಹ ಕಾರ್ಯಗಳನ್ನು ಇಲ್ಲಿ ನಾವು ಬರೀಬೇಕು. ಬ್ರಾಹ್ಮಣ ಕೆ ಘರ್ ಮೇ ಸಬ್ ಲೋಗು ಕ್ಯೂ ರೋ ರಹೇ ಥೇ. ಬ್ರಾಹ್ಮಣನ ಮನೆಯಲ್ಲಿ ಎಲ್ಲರೂ ಅಳ್ತಾ ಇದ್ರು. ಭೀಮವ್ರ ರಾಕ್ಷಸ ಪಾಠದ ಪ್ರಶ್ನೆ ಇದು. ಯಾಕೆ ಅಳ್ತಾ ಇದ್ರು ಅಂತಕ್ಕಂಥದ್ದು ನಾವು ಬರೀಬೇಕು. ಅದೇ ಬಕಾಸುರನ ಆಹಾರವನ್ನು ಕಳಿಸ್ತಕ್ಕಂತಹ, ಅವನಿಗೆ ಆಹಾರ ಆಗ್ತಕ್ಕಂತಹ ಸಂದರ್ಭ ಒದಗಿ ಬಂದಿತ್ತು, ಹಾಗಾಗಿ ಅವರೆಲ್ಲ ಅಳ್ತಾ ಇದ್ರು ಅಂತಕ್ಕಂಥದ್ದು ನಾವು ಬರೀಬೇಕು. ಬಾವುಭಾಯಿ ಕಿನ್ ಕಿನ್ಸೆ ಮದದ್ ಮಾಂಗಿ. ಆ ಸಂದರ್ಭದಲ್ಲಿ ಬಾವುಭಾಯಿ ಆ ತೆಂಗಿನಕಾಯಿ ಹಿಡ್ಕೊಂಡು ಜುಲಾಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಯಾರ್ಯಾರಿಂದ ಅಂದ್ರೆ ಆ ಕುದುರೆಯವನು ಮತ್ತೆ ಒಂಟೆಯವನ ಹತ್ರ ಸಹಾಯ ಕೇಳ್ತಾನಲ್ಲ ಅದನ್ನು ನಾವಿಲ್ಲಿ ಬರೀಬೇಕು. ಕಲ್ಪನಾ ಕಾ ಜನ್ಮ ಕಹಾ ಹುವಾ ಥಾ. ಕಲ್ಪನಾ ಚಾವ್ಲಾ ಕೋ ಪ್ಯಾರ್ ಸೆ ಕ್ಯಾ ಕಹಾ ಜಾತಾ ಥಾ. ಕಲ್ಪನಾ ಚಾವ್ಲಾ ಅವರ ಹುಟ್ಟಿದ್ದೆಲ್ಲಿ ಮತ್ತೆ ಅವ್ರನ್ನ ಏನಂತ ಕರೀತಾ ಇದ್ರು ಅಂತಕ್ಕಂಥದ್ದನ್ನ ಇಲ್ಲಿ ಬರೀಬೇಕು. ಇಲ್ಲಿ ನಿಮ್ನಲಿಖಿತ ಪ್ರಶ್ನೆಗೆ 3-4 ವಾಕ್ಯ में उत्तर लिखिए ಅಂತ ಕೇಳಿದರೆ 27 ಅಂಕಗಳಿಗೆ 9 ಪ್ರಶ್ನೆಗಳಿರ್ತವೆ. ಭಾಯಿ ಕೋ ಬಹನ್ ಕೈಸೆ ವಿದಾಕಿ ಗುಲಾಬ್ ಸಿಂಗ್ ಪಾಠದ ಒಂದು ಕ್ವಶನ್. ವಿವೇಕಾನಂದನೇ ಜನತಾ ಕೋ ಲಲ್ಕಾರ್ ಕರ್ ಕ್ಯಾ ಕಹನೆ ಕೋ ಕಹಾ. ಈ ಹಿಂದೆ ಬರೆದಿದ್ವಲ್ಲ, ಇಲ್ಲಿ ಅದನ್ನೇ ಅದೇ ರೀತಿಯ ಇನ್ನೊಂದು ಮಾತನ್ನ ವಿವೇಕಾನಂದ ಅವರು ಆ ಪಾಠದಲ್ಲಿ ಹೇಳಿರ್ತಾರಲ್ವಾ, ಅದನ್ನು ನಾವು ಇಲ್ಲಿ ಬರೀಬೇಕು. ಬಕಾಸುರ್ ಕ್ಯಾ ಕಾಮ್ ಕರ್ತಾ ಥಾ ಉಸ್ಕೆ ಬದಲೆ ಮೇ ಕ್ಯಾ ಮಾಂಗ್ತಾ ಥಾ. ಆತ ಆ ಒಂದು ಏಕಚಕ್ರ ನಗರಿಯನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದ, ಅದರ ಬದಲಿಗೆ ಆತ ಏನೇನು ತಗೊಳ್ತಾ ಇದ್ದ, ಒಂದು ಬಂಡಿ ಅನ್ನ, ಈ ಗಾಡಿ ಅನ್ನ, ಅವರು ಏಕ ಆದ್ಮಿ, ಇವನ್ನೆಲ್ಲವನ್ನು ಕೂಡ ನಾವು ಬರೀಬೇಕು. 2 ಭೈನ್ಸ್ ಅವೆಲ್ಲ ಬರೀಬೇಕು ನಾವು. ಮಾಸ್ ಮಾಯಿ ಗಾಂವ್ ಕಿ ಗುಫಾಯೆ ಕೈಸಿ ಹೈ. ಚಿರಪುಂಜಿ ಸೆ ಆಯಾ ಹೂಂ ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ನೀವು
ಆ ಮಾಸ್ಮಾಯಿಗಾವ್ನ ಆ ಗುಹೆಗಳು ಲಾಸ್ಟ್ ಪ್ಯಾರಾಗ್ರಾಫ್ ಇದೆಯಲ್ಲ, ಅಲ್ಲಿರ್ತಕ್ಕಂತಹ ಒಂದು ಮಾಹಿತಿಯನ್ನು ನಾವಿಲ್ಲಿ ಬರೀಬೇಕು. ಹಿಮಾಲಯ ಕೆ ಬಾರೆ ಮೇ ಕವಿ ಕಿ ಭಾವನಾ ಕ್ಯಾ ಹೈ, ಹಿಮಾಲಯದ ಬಗ್ಗೆ ಕವಿ ಅದನ್ನು ಹೃದಯ ಅಂತ ಕರೀತಾರೆ, ಅದರ ಬಗ್ಗೆ ಇರ್ತಕ್ಕಂಥ ಭಾವನೆಗಳನ್ನು ನಾವು ಬರೀಬೇಕು. ಜೈ ಜೈ ಭಾರತ ಮಾತಾ ಪೋಯಮಿನ ಪ್ರಶ್ನೆ ಇದು. ಚೌರಾಹಂ ಪರ್ ದಿಯೇ ಗಯೇ ಸಂಕೇತೋಂಕೋ ವಿಸ್ತಾರಿಸಿ ಲಿಖಿಯೇ, ಅಂದರೆ ಇಲ್ಲಿ 4 ದಾರಿಗಳು ಕಾಣ್ತಕ್ಕಂಥ ಸಂದರ್ಭದಲ್ಲಿ ಇರೋಂಥ ಸಂದರ್ಭದಲ್ಲಿ ಆ ಟ್ರಾಫಿಕ್ ಸಿಗ್ನಲ್ಸ್ ಏನಿರ್ತವೆ ಅವುಗಳ ಬಗ್ಗೆ ನಾವು ಇಲ್ಲಿ ಬರೀಬೇಕು. ಪರ್ಯಾವರಣಕ ಮಹತ್ವ ಸಮಜೆ, ಪರಿಸರದ ಒಂದು ಮಹತ್ವವನ್ನು ನಾವು ಇಲ್ಲಿ ವಿವರಿಸಿ ಬರೆಯುವಂಥ ಕೆಲಸ ಮಾಡಬೇಕು. ಇಲ್ಲಿ ಅದೇ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಪದ್ಯ ಇದೆ, ಇದನ್ನು ನಾವು ಏನು ಮಾಡಬೇಕು, ಭಾವಾರ್ಥವನ್ನು ಬರೀಬೇಕು. ಧ್ವನಿ, ಮಿಟ್ಟಿ, ಜಲವಾಯು ಆದಿ जीव जगत के मित्र सभी इनकी रक्षा करना अब कर्तव्य हमारा, शोर और मिट्टी का संकट दूर करेंगे हम. ಏನು ಪರಿಸರದ ರಕ್ಷಣೆಗೆ ಸಂಬಂಧಪಟ್ಟಂತಹ ಈ ಒಂದು ಪದ್ಯವನ್ನು ನಾವೇನು ಮಾಡಬೇಕು, ಅದರ ಭಾವಾರ್ಥವನ್ನು ನಮ್ಮ ಒಂದು ಮಾತುಗಳಲ್ಲಿ ಬರೀಬೇಕು. ಇಲ್ಲಿ ನೆಕ್ಸ್ಟ್ ಏನು ಕೇಳಿದರೆ, ನಿಮ್ನಲಿಖಿತ ಗದ್ಯಾಂಶಕ ಅನುವಾದ ಮಾತೃಭಾಷೆ ಮೇ ಕೀಜಿಯೇ, ಅಂದರೆ ಕನ್ನಡದಲ್ಲಿ ಇದನ್ನು ನಾವು ಅನುವಾದ ಮಾಡಬೇಕಂತ ಕೇಳಿದರೆ, ಇದು ಒಂದು ಅಂತ ಕಾಣಿಸ್ತಾ ಇದೆ, ಇದು ಪುಲಿಸ್ಟಾಪ್ಗಳಿವು, ಇವು ಪುಲಿಸ್ಟಾಪ್ಗಳಿವು. 1893 में ಶಿಕಾಗೋ ನಗರ ಮೇ ಸರ್ವಧರ್ಮ ಸಮ್ಮೇಳನ ಹೋ ರಹಾ ಥಾ. 1893ರಲ್ಲಿ ಶಿಕಾಗೋ ನಗರದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೆಯುತ್ತಿತ್ತು. ಈಸಿಯಾಗಿ ಇಲ್ಲಿರ್ತಕ್ಕಂಥ ಪದಗಳನ್ನ ನಾವು ಬಳಸಿ ಕನ್ನಡದಲ್ಲಿ ಬರೀಬಹುದು. ಇಸ್ ಮಹಾಸಭಾ ಮೇ ವಿವೇಕಾನಂದ ನೆ ಭಾರತೀಯ ಧರ್ಮ ಅವರ ತತ್ವಜ್ಞಾನ ಪರ್ ಭಾಷಣ ದಿಯಾ. ಈ ಸಮ್ಮೇಳನ ಮಹಾಸಭೆಯಲ್ಲಿ ವಿವೇಕಾನಂದ ಅವರು ಭಾರತೀಯ ಧರ್ಮ ಮತ್ತು ತತ್ವಜ್ಞಾನದ ಬಗ್ಗೆ ಭಾಷಣವನ್ನು ನೀಡಿದರು. ಉನ್ಕ ಭಾಷಣ ಬಡ ಗಂಭೀರ್ ಅವರು ಹೃದಯ ಸ್ಪರ್ಶಿತ, ಅವರ ಭಾಷಣ ತುಂಬ ಗಂಭೀರವಾಗಿತ್ತು ಹಾಗೂ ಹೃದಯಕ್ಕೆ ಹತ್ತಿರವಾಗಿತ್ತು, ಅಂದರೆ ಹೃದಯ ಸ್ಪರ್ಶಿಯಾಗಿತ್ತು ಅಂತ ಕೂಡ ಬರೀಬಹುದು. ಈಗ 4 ಅಂಕದ 2 ಪ್ರಶ್ನೆಗಳು 8 ಅಂಕಗಳಿಗೋಸ್ಕರ. ಬಚ್ಚೋನೆ ಮಿಲ್ಕರ್ ಮೌಸಿ ಕಿ ಸೇವಾ ಕಿಸ್ ಪ್ರಕಾರಕ್ಕೆ, ಮಕ್ಕಳೆಲ್ಲ ಸೇರಿ ಆ ಮೌಸಿಯನ್ನು ಹೇಗೆ ರಕ್ಷಣೆ ಮಾಡ್ತಾರೆ, ಅವರ ಸೇವೆಯನ್ನು ಯಾವ ರೀತಿ ಮಾಡ್ತಾರೆ ಅದನ್ನು ಬರೀಬೇಕು. ಮೌಸಿಗೆ ಖುಷಿ ಕೆ ಜೀವನ್ ಕಾ ವರ್ಣನ್ ಕೀಜಿಯೇ, ಕೊನೆಗೆ ಆಕೆ ಯಾವ ರೀತಿ ಆ ಶಾಲೆಯಲ್ಲಿ ಒಂದು ಕೊಠಡಿ ಸಿಗುತ್ತೆ, ಅಲ್ಲಿ ಆ ಮಕ್ಕಳ ಸಹಾಯದಿಂದ ಹೇಗೆ ಸಂತೋಷವಾದ ಜೀವನವನ್ನು ಅವರು ಕಳೆದರು ಅದನ್ನು ನಾವಿಲ್ಲಿ ಬರೀಬೇಕು. ಈ ಪದ್ಯಾಂಶವನ್ನು ಜೈ ಜೈ ಭಾರತ್ ಮಾತಾ ಊಂಚಾ ಹಿ ಹಿಮಾಲಯ ತೀರ, ಈ ಒಂದು ಪದ್ಯವನ್ನು ನೀವೇನು ಮಾಡಬೇಕು, ಇಲ್ಲಿ ಬರೀಬೇಕು. ಈಗ ಎಸ್ಸೆ 1ಗೆ ಸಂಬಂಧಪಟ್ಟಂಗೆ ಇದು ಬಯಾಟಿಗಿರ್ತಕ್ಕಂಥ ಪದ್ಯ ಆಗಿರೋದು, ಇದನ್ನೇ ಕೇಳ್ತಾರೆ, ಬರೆಯೋಣಂತೆ. ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಈ ಪ್ಯಾರಾಗ್ರಾಫ್ನ ಓದ್ಕೊಂಡು ಇಲ್ಲಿರ್ತಕ್ಕಂಥ ಈ 4 ಪ್ರಶ್ನೆಗಳಿಗೆ ಉತ್ತರಿಸ್ತಕ್ಕಂಥ ಒಂದು ನಾವು ಕೆಲಸವನ್ನು ಮಾಡಬೇಕು. ಹಾಗೆಯೇ ಕೆಳಗಡೆ ಇಲ್ಲಿ 4 ಅಂಕಗಳಿಗೋಸ್ಕರ ಏನು ಕೇಳಿದರೆ 12 ಅಥವಾ 15 ವಾಕ್ಯಗಳಲ್ಲಿ ಒಂದು ಪ್ರಬಂಧವನ್ನು ಬರೀರಿ ಅಂತ ಕೇಳಿದರೆ, ಪರ್ಯಾವರಣಕ್ಕೆ ರಕ್ಷಾ, ಪುಸ್ತಕೋಂಕ ಮಹತ್ವ, ಜನಸಂಖ್ಯೆಗೆ ಸಮಸ್ಯೆ ಅಂತ ನಿಮ್ಮ ಪುಸ್ತಕದಲ್ಲಿ ಇರ್ತವೆ. ಇವನ್ನು ಈಸಿಯಾಗಿ ನೀವೇನು ಮಾಡಬೇಕು, ಈ ಪಾಯಿಂಟ್ಗಳನ್ನ ಹಾಕ್ಕೊಳ್ತಾ ಇವನ್ನ ಬರೀಬೇಕು. ಹಾಗೆಯೇ ಚುಟ್ಟಿಪತ್ರ ಬರೀರಿ ಅಂತ ಕೇಳಿದರೆ, ನಿಮಗೆ ಇಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಈ ಒಂದು ಲಿಂಕನ್ನು ಬಳಸ್ಕೊಂಡು ನೀವೇನು ಮಾಡಬೇಕು, ಆ ಒಂದು ಚುಟ್ಟಿಪತ್ರ ಬರೀತಕ್ಕಂಥ ವಿಧಾನವನ್ನು ಕಂಡುಹಿಡ್ಕೊಂಡು ಅದನ್ನು ಬರೆಯುವ ಒಂದು ಪ್ರಯತ್ನವನ್ನು ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.